ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಟೈಮ್ 12 ಕಾಲಾಗಿದೆ. ನೈಟ್ ಮಲಗಿದ್ದು ಲೇಟು, ಇವಾಗ ಎದ್ದಿದ್ದು ಲೇಟು. ಸೊ ಕಾಲೇಜೇನಿಲ್ಲ, ಕೆಲ್ಸಕ್ಕೆ ಹೋಗ್ಬೇಕೀಗ ಅಷ್ಟೇ. ಸೊ ನಾನೇನು ಕೆಲಸ ಮಾಡ್ತೀನಿ ಅಂದರೆ ಅಮೆಝಾನಲ್ಲಿ ಡೆಲಿವರಿ ಕೆಲಸ ಮಾಡ್ತೀನಿ. ನನಗೆ ನಾಚಿಕೆ ಇಲ್ಲ ಗುರು ಹೇಳ್ಕೊಳಕ್ಕೆ, ಯಾಕಂದರೆ ಯಾರಪ್ಪಂದೇನು ಕತ್ಕೊಂಡು ತಿಂತಿಲ್ಲ, ದುಡಿತಿದ್ದೀನಿ, ತಿಂತಿದ್ದೀನಿ ಅಷ್ಟೇ. ಸೊ ಟೈಮು 12:15 ನೋಡಿರಿ. ಓಕೆನಾ, ಈಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಬೇಕು. ಎಣ್ಣೆ ಹಚ್ಕೊಂಡಿಲ್ಲ, ತಲೆ ಎಲ್ಲ ಒಂಥರ ವಿಚಿತ್ರ ಆಗುತ್ತೆ. ಯೂಶ್ವಲಿ ಎಣ್ಣೆ ಹಚ್ಚಲ್ಲ ನಾನು, ಇವತ್ತು ಹಚ್ಚಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ 2 ಗಂಟೆಗೆ ಎಕ್ಸಾಕ್ಟಾಗಿ ಕೆಲ್ಸಕ್ಕೆ ಹೋಗಬೇಕು. ಇನ್ನೂ 1 ಅವರ್ ಟೈಮ್ ಇದೆ. 1 ಅವರ್ ಎಲ್ಲ ಜಾಸ್ತಿ ಇದೆ, ಬಟ್ ನಾನು ರೆಡಿ ಆಗೋಷ್ಟೊತ್ತಿಗೆ ಆಗುತ್ತೆ ಅಷ್ಟೊತ್ತು. ಬರ್ರಿ ಫಸ್ಟ್ ರೆಡಿ ಆಗೋಣ. ಫೈನಲಿ ರೆಡಿ ಆದಾಗರು, ಕೊನೆಗೂ ಅಂತೂ ಇಂತೂ ರೆಡಿ ಆಗಿದ್ದೀನಿ. ಟೈಮು 12:50 ಎಕ್ಸಾಕ್ಟಾಗಿ. 2 ಗಂಟೆಗೆ ಯೂಶ್ವಲಿ ದಿನ ಹೋಗ್ತಿದ್ದೆ, ಇವತ್ತು 1 ಗಂಟೆಗೆ ಹೋಗೋಣ. ಯಾಕೆಂದರೆ ಬೇಗ ಹೋದಷ್ಟು ಬೇಗ ನಮಗೆ ಕೆಲಸ ಮುಗಿಯೋದು. ಬೇಗ ಬಂದರೆ ಸಂಜೆ ಬೇರೆ ಎಲ್ಲಾದರೂ ಹೋಗ್ಬೋದು. ಸೊ ಹೆಲ್ಮೆಟ್ ಅಲ್ಲಿದೆ, ಗೋಪ್ರೋ ಮೌಂಟ್ ಮಾಡಿಕೊಂಡು, ಗೋಪ್ರೋ ಮೌಂಟ್ ಮಾಡ್ಕೊಂಡು ಹೊರಡೋಣ ಬನ್ನಿ. ಆಗಲಿ. ಸೊ ಆಫೀಸಿಗೆ ಹೊರಡೋಣ. ಗಾಡಿ ಫಸ್ಟು ಕೋಲ್ಡ್ ಸ್ಟಾರ್ಟ್ ಆಗಲಿ. ಸ್ಟಾರ್ಟ್ ಮಾಡಿಲ್ಲ, ಪೆಟ್ರೋಲ್ ಇದೆ ಇವತ್ತು. ಹೋಗ್ಬರೋಷ್ಟು ಫಸ್ಟ್ ಗೇರಲ್ಲಿದೆ. ಓಕೆ, ಸೊ ಕೋಲ್ಡ್ ಸ್ಟಾರ್ಟ್ ಆದಮೇಲೆ ಹೊರಡೋಣ. ಇಲ್ಲಿಂದ ಒಂದು 5 ಮಿನಿಟ್ಸ್ ಅಷ್ಟೇ ಆಫೀಸು, ತೀರಾ ದೂರ ಏನಿಲ್ಲ. ಕೋಲ್ಡ್ ಸ್ಟಾರ್ಟ್ ಆದಮೇಲೆ ಹೊರಡೋಣ ಬನ್ನಿ. ಸೊ ಆಫೀಸಿಗೆ ಹೊರಟಿದ್ದೀನಿ ಈಗ. 1:03 ಹೋಗೋಕ್ಕೊಂದು 10 ನಿಮಿಷ ಬೇಕಷ್ಟೇ. ಹತ್ರನೇ ಇದೆ, ತೀರಾ ಏನು ದೂರ ಇಲ್ಲ. ಸೊ ಈಗ ಆಫೀಸಿಗೆ ಹೋಗಿ ಪಟ ನನ್ನ ರೂಟಿಂದ ಏನಿದೆ ಅಲ್ಲ, ಸೊ ಏರಿಯಾ ವೈಸ್ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ, ಅವನ್ನಷ್ಟು ಎತ್ಕೊಂಡು ಹೋಗೋಣ ಬರ್ರಿ. ಸೊ ಲೋಡ್ ಕಡಿಮೆ ಇರುತ್ತೆ ಯೂಶ್ವಲಿ, ಪೀಕಲ್ಲಿ ಮಾತ್ರ ಲೋಡು ಜಾಸ್ತಿ ಬಂದಿರುತ್ತೆ. ವಾತಾವರಣ ಸ್ವಲ್ಪ ಕೋಲ್ಡಾಗೆ ಚೆನ್ನಾಗಿದೆ ಇವತ್ತು. ಆಗಲಿ ಇತ್ತು ಅಂದರೆ ಹಿಂಸೆ ಇಟ್ಬಿಡುತ್ತೆ ಹೆಲ್ಮೆಟ್ ಹಾಕ್ಕೊಂಡು. ಯಪ್ಪ ಬೇಡ. ಸೊ ಇಂಟರ್ಕಾಮ್ ಇದೆ ಅಲ್ಲ, ಹಗ್ಲೆಲ್ಲ ಫೋನ್ ಎತ್ತಿ ಯಾರಲ್ಲೋ ಅಂತಾರೆ ಅಂತ ನಾನು ಹೆಲ್ಮೆಟ್ ಹಾಕ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು, ಹೆಲ್ಮೆಟ್ ಇಲ್ದಂಗೆ ಹೋಗಂಗಿಲ್ಲ. ಬಟ್ ಆದರೂ ನಡೆಯುತ್ತೆ ಗುರು, ಯಾರೋ ಅಷ್ಟು ಸೀರಿಯಸ್ ಆಗಿ ತೊಗೊಳಲ್ಲ ಅದನ್ನು. ಹೊರಟಿದ್ದೀನಿ ಈಗ. ಎಷ್ಟಿದ್ದಾವೆ ಅಂದರೆ ಟೋಟಲ್ ಒಂದು 23 ಇದ್ದಾವೆ ಗುರು. 23 ಪಾರ್ಸಲ್ ಕೊಟ್ಟು ಬರಬೇಕು. ಎಷ್ಟೊತ್ತಾಗುತ್ತೆ ಅಂದರೆ ಒಂದು ಸಂಜೆ 4:45 ಆಗುತ್ತೆ. ಯಾಕಂದರೆ ನಂದು ಹಳ್ಳಿ ರೂಟು. ಸೊ ಇಲ್ಲಿಂದ 25 ಕಿಲೋಮೀಟ್ರ್ ಇದೆ ಒಂದು ಪಾರ್ಸಲ್ಲು. ಸೊ ಅಲ್ಲಿಗೆ ಹೋಗಿ ಕೊಟ್ಟು ಬರೋಕ್ಕೆ ಲೇಟ್ ಆಗುತ್ತೆ. ಈಗ ಫಸ್ಟ್ ಬಂದುಬಿಟ್ಟು ಇಲ್ಲೇ ನಿಯರ್ ಇದೆ, ಆಫೀಸ್ ಹತ್ರನೇ ಗೊತ್ತಿದೆ ಕಸ್ಟಮರ್ ಮನೆ. ಆ್ಯಕ್ಚುಲಿ ನಿಮಗೆ ನಮ್ಮದು ರ್ಯಾಬಿಟ್ ಆ್ಯಪಲ್ಲಿ ಲೊಕೇಶನ್ ತೋರಿಸುತ್ತೆ. ಸೊ ಆ ಲೊಕೇಶನಲ್ಲೇ ಡೆಲಿವರಿ ಅಪ್ಡೇಟ್ ಮಾಡಬೇಕು. ಬೇರೆ ಕಡೆ ನಮ್ಗೆ ಅಪ್ಡೇಟ್ ಮಾಡೋಕ್ಕೆ ಆಪ್ಷನ್ನು ಬರೋಲ್ಲ. ಕಸ್ಟಮರ್ ಲೊಕೇಶನ್ ಏನಿರುತ್ತಲ್ಲ, ಸೊ 50 ಮೀಟರ್ಸ್ ಒಳಗಡೆ ಅಪ್ಡೇಟ್ ಮಾಡಬೇಕು. ಟೋಟಲ್ 23 ಇದ್ದಾವೆ. ಈಗ ಹೋಗ್ತಿರೋ ಏರಿಯಾದು 3 ಇದೆ, ಅದಾದಮೇಲೆ ಮತ್ತೆ ಬೇರೆ ಕಡೆ. ಸೊ ಬರ್ರಿ ಫಸ್ಟು ಪಾರ್ಸಲ್ ಕೊಟ್ಬಿಡೋಣ ಹೋಗಿ. ಫಸ್ಟ್ ಪಾರ್ಸಲ್ಲು ಇಲ್ಲೇ ನಿಯರ್ ಇದೆ, ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಿಗೆ ಮನೆ ಇರೋದು. ಮೇಡಮ್ ಅಮೆಝಾನಿಂದ ಪಾರ್ಸಲ್ ಇತ್ತಲ್ಲ, ಪೇ ಮಾಡ್ಬೇಕು ಮೇಡಮ್. 1994 ಏನೋ ಇದೆ. 1900 ಚೇಂಜ್ ಏನೋ ಇದೆ. ಮೇಡಮ್ ಮನೆ ನೋಡಿದ್ದೀನಿ, ನೋಡಿದ್ದೀನಿ ಮನೆ. ಸರಿ ಮೇಡಮ್, ಓಕೆ ಥ್ಯಾಂಕ್ ಯು. ಸೊ ಇಲ್ಲೇ ಮನೆ ಇರೋದು, ಕೊಟ್ಟೋಗೋಣ ಬನ್ನಿ.
ಕೊಡ್ತಾರೆ. ಇಲ್ಲಿ ಅಪ್ಡೇಟ್ ಮಾಡ್ಬೇಕು ಇಸ್ಕೊಂಡಾದ್ಮೇಲೆ 50. ಓಕೆ, ಕಂಟಿನ್ಯೂ, ಸ್ವೈಪ್ ಟು ಫಿನಿಶ್. ಸೊ ಫಸ್ಟ್ ಆರ್ಡರ್ ಡೆಲಿವರಿ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಚೇಂಜ್ ಇದೆ ಒಂದು. ಸೊ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಬನ್ನಿ ಹೋಗಿ. ಸೊ ನೆಕ್ಸ್ಟ್ ಎಕ್ಸ್ಚೇಂಜ್ ಇದೆ ಅಂತಂದಲ್ಲ, ಅದ್ರ ಲೊಕೇಶನ್ ರೀಚ್ ಆಗಿದ್ದೀನಿ ಇದೆ. ಓಕೆನಾ, ಎಲ್ಲ ವೀಡಿಯೋ ಸಾಕೋಕ್ಕಾಗಲ್ಲ, ಯಾಕಂದರೆ ಕಸ್ಟಮರ್ ಲೊಕೇಶನ್ನು ಡಿಸ್ಕ್ಲೋಸ್ ಆಗಬಾರ್ದು, ಹಂಗಾಗಿ. ಓಕೆನಾ, ಸೊ ಎಕ್ಸ್ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಬೇರೆ ಕಡೆ ಓಡೋಣ ಬನ್ನಿ. ಇನ್ನೊಂದು ಎಕ್ಸ್ಚೇಂಜ್ ಮಾಡಿದ್ದಾಯಿತು. ಎಕ್ಸ್ಚೇಂಜ್ ಮಾತ್ರ ಹುಷಾರಾಗಿ ಮಾಡ್ಕೊತೀವಿ, ಯಾಕೆಂದರೆ ಚೂರು ಮಿಸ್ ಆಯ್ತು ಅಂದರೆ ನಮ್ಮ ತಲೆ ಮೇಲೆ ಬರುತ್ತೆ, ಹಂಗಾಗಿ. ಸೊ ನೆಕ್ಸ್ಟ್ ಪಾರ್ಸಲಿಗೆ ಕಾಲ್ ಮಾಡ್ತಿದ್ದೀನಿ, ಕಸ್ಟಮರ್ ಪಿಕ್ ಮಾಡಿದರೆ ಮಾತಾಡ್ಕೊಂಡು ಹೋಗೋಣ ಎಲ್ಲಿ ಬರಬೇಕೇನು ಅಂತ. ಸೊ ಕಸ್ಟಮರಿಗೆ ಕಾಲ್ ಮಾಡಿದ್ದೆ, ಕಾಲ್ ಪಿಕ್ ಮಾಡ್ತಿಲ್ಲ. ಸೊ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಏನು ಮಾಡ್ತೀವಿ ಅಂದರೆ ಅಟೆಂಪ್ಟ್ ಆಗ್ತೀವಿ ನಾವು. ಈಗ ಕಾಲ್ ಎತ್ತುತ್ತಿಲ್ವಲ್ಲ ಅವರು, ಅನೇಬಲ್ ಟು ಕಾಂಟ್ಯಾಕ್ಟ್ ಕಸ್ಟಮರ್ ಅಂತ. ಸೊ ಇದನ್ನು ಮತ್ತೆ ಸಂಜೆ ಅಟೆಂಪ್ಟಿಗೆ ಅಂತ ಕಳಿಸ್ತಾರೆ. ಸೊ ಅವಾಗ ಅವರು ಡೆಲಿವರಿ ಆದರೆ ಆಗುತ್ತೆ, ಇಲ್ಲಾಂದ್ರೆ ನಾಳೆ ಡೇಟಿಗೆ. ಸೊ ಇದೇ ಕಸ್ಟಮರ್ ಲೊಕೇಶನು. ಕಾಲ್ ಪಿಕ್ ಮಾಡ್ತಿಲ್ಲ, 2 ಸರಿ ಮಾಡಿದ್ದೀನಿ. 28X ಅಂತ ಬರುತ್ತೆ, ಅದನ್ನು ಹಾಕಿದ್ದೀನಿ. ಸೊ ಇದನ್ನು ಅಟೆಂಪ್ಟ್ ಮಾರ್ಕ್ ಮಾಡ್ಕೊಂಡು ಹೋಗೋಣ ಬನ್ನಿ. ಲಾಸ್ಟ್ ಇದೊಂದು ಪಾರ್ಸಲ್ ಕೊಟ್ಬಿಟ್ರೆ ಈ ಕಡೆದೆಲ್ಲ ಮುಗೀತು. ನೆಕ್ಸ್ಟು ಹಳ್ಳಿಗೆ ಹೋಗ್ಬೇಕು, ಇಲ್ಲಿಂದ 26 ಕಿಲೋಮೀಟ್ರ್ ಗುರು. ಅಲ್ಲಿಗೆ ಹೋಗಿ ಅಲ್ಲೊಂದು 4 ಇದ್ದಾವೆ, ಕೊಟ್ಟು ಬಂದುಬಿಟ್ರೆ ಮುಗೀತು. ನಾನು ಆಫೀಸಿಗೆ ಹೋಗಿದ್ದು 1 ಗಂಟೆಗೆ, ಆಫೀಸಿಂದ ಪಾರ್ಸಲ್ ಹಾಕೊಂಡ್ಬಂದಿದ್ದು 2 ಕಾಲಾಗಿತ್ತು. ಈಗ ಟೈಮು 3 ಗಂಟೆ. ಸೊ ಮೋಸ್ಟ್ ಆಫ್ ಆಲ್ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಮ್ಯಾಕ್ಸಿಮಮ್ ಇನ್ನೊಂದು 3/4 ಗಂಟೆ ಇಲ್ಲ ಅರ್ಧ ಗಂಟೆ ಕೆಲಸ ಮುಗಿಸಿದ್ರೆ ಕೆಲಸನೇ ಮುಗೀತು ನಂದು. ಸೊ ಇದನ್ನು ಹೊಸ ರೋಡ್ ಮಾಡ್ತಿದ್ದಾರೆ, ಅದು ಯಾವಾಗ ಕಂಪ್ಲೀಟ್ ಆಗುತ್ತೇನೋ ಗೊತ್ತಿಲ್ಲ. ಸೊ ಬರ್ರಿ ಬೇಗ ಮುಗಿಸ್ಕೊಂಡು ಬೇಗ ಹೋಗೋಣ. ನೈಟು ಶೆಲ್ಲಿಗೆ ಹೋಗೋಣ. ಯಪ್ಪ. ಸೊ ಹಳ್ಳಿದು ಲಾಸ್ಟ್ ಒಂದು ಪಾರ್ಸಲ್ ಇದೆ. ಸೊ ಇದೇ ಲಾಸ್ಟ್, ಇಲ್ಲಿಂದ ಮುಂದೆ ಸರ್ವಿಸ್ ಇಲ್ಲ, ಇದೇ ಲಾಸ್ಟ್ ಚಿಕ್ಕಗೊಂಡನಹಳ್ಳಿ ಅಂತ. ಅದೊಂದು ಪಾರ್ಸಲ್ ಕೊಟ್ಬಿಟ್ರೆ ಎಲ್ಲ ಕ್ಲಿಯರ್ ಆಯಿತು. ಸೊ ಮತ್ತೆ ರಿಟರ್ನ್ ಇಸ್ಕೊಳವು ಯಾವೂ ಇಲ್ಲ. ನೀವು ರಿಟರ್ನ್ ಆಗ್ತೀವಲ್ಲ ನಾವು, ಪ್ರಾಡಕ್ಟ್ ಏನಾದರೂ ಡ್ಯಾಮೇಜ್ ಇದ್ದರೆ ಅವು ಯಾವೂ ಇಲ್ಲ, ಎಲ್ಲ ಕ್ಲಿಯರ್ ಆಗಿದ್ದಾವೆ. ಲಾಸ್ಟ್ ಅದೊಂದು ಕೊಟ್ಟು ಸೀದಾ ಆಫೀಸಿಗೆ ಹೋಗೋಣ ಬರ್ರಿ. ಯಾರಿಗೂ ಆರ ನೋಡಿತವ್ರೆ. ಇದು ಹೊಸಪೇಟೆ ರೋಡ್ ಇದೆ ಆ್ಯಕ್ಚುಲಿ. ಗಾಳಿ ತುಂಬ ಹೊಡಿತಿದೆ, ವಿಂಡ್ ಬ್ಲಾಸ್ಟು, ವೆದರ್ ತಣ್ಣಗಿದೆ ಗುರು ಇವತ್ತು. ಬಿಸಿಲಿಲ್ಲ, ಹಿಂಗಿದ್ರೆ ಡೆಲಿವರಿ ಮಾಡಿಬಿಡ್ಬೋದು. ಬಿಸಿಲು ಮಳೆ ಇತ್ತು ಅಂದರೆ ಹಿಂಸೆ, ಅದರಲ್ಲೂ ಮಳೆ ಬಂದುಬಿಡ್ತು ಅಂದರೆ ಮುಗೀತು ಕತೆ. ರಾತ್ರಿ 11:30ವರೆಗೆಲ್ಲ ಪಾರ್ಸಲ್ ಕೊಟ್ಟಿದ್ದೀವಿ ಮಳೆ ಬಂದಾಗ, ಬೈಸ್ಕೊಂಡು. ಹಂಗೆ ಲಾಸ್ಟ್ ಇದೊಂದು ಕೊಟ್ಟು ಆಫೀಸಿಗೆ ಹೋಗೋಣ ಬರ್ರಿ. ಪಾರ್ಸಲ್ ಕೊಟ್ಟಿದ್ದೆಲ್ಲ ಮುಗೀತು ಗುರು. ಟೋಟಲ್ಲು 0 ಆಗಿದೆ ಇವತ್ತಿನ ಕೆಲಸ. ಎಲ್ಲ ಮುಗಿಸಿದ್ದೀನಿ ಕೊಡೋದು. ಈಗೇನಿದ್ರು ಆಫೀಸಿಗೆ ಹೋಗಿ ರಿಟರ್ನ್ ಎಷ್ಟಿದ್ದಾವೆ ಅದನ್ನು ಕೊಟ್ಟು, ಕ್ಯಾಶ್ ಎಷ್ಟಿದೆ ಅದಿಷ್ಟು ಕಟ್ಟಿದರೆ ಮುಗೀತು. ಅದಿಷ್ಟು ಕಟ್ಟಿ ಹೋಗೋಣ ಬರ್ರಿ. ಸಿನಿಮ್ಯಾಟಿಕ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಬನ್ನಿ ಹೊರಡೋಣ. ಫಸ್ಟ್ ಆಫೀಸಿಗೆ ಹೋಗೋಣ. ಚಳಿ ಆಗ್ತಿದೆ ಅಲ್ಲೇ ಇಷ್ಟೊತ್ತಿಗೆ. ಇವತ್ತು ಇನ್ನು 4:15 ಗುರು ಟೈಮು, ಇಷ್ಟೊತ್ತಿಗೆ ಚಳಿ. ಕೆಲಸ ಮುಗೀತು ಗುರು. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇದು ನನ್ನ ಖಜಾನೆ ಇವತ್ತು. ಇದರಲ್ಲೇ ಪವರ್ ಬ್ಯಾಂಕು, ವ್ಯಾಲೆಟು ಎಲ್ಲ ಇಟ್ಕೋಬೋದು. ಆಫೀಸಲ್ಲೇ ಕೊಟ್ಟಿರೋದು ಕ್ಯಾಶ್ ಬ್ಯಾಗು. ಸೊ ರೈನಾಕ್ಸಿಂದು ಬ್ಯಾಗ್ ಬರುತ್ತಲ್ಲ, ಸೊ ಅದ್ರ ಬದಲು ಇದು ತಗೊಳ್ರಿ ನಮ್ದು ಅಮೆಝಾನಿಂದು. ಆರಾಮ್ ಇಟ್ಕೋಬೋದು. ಮತ್ತು ಇದಕ್ಕೆ ರೈನ್ ಕವರು ಕೊಟ್ಟಿದ್ದಾನೆ. ಸುಮ್ಮನೆ ಅದಕ್ಕೆ ದುಡ್ಡಿಡೋ ಬದಲು ಇದಕ್ಕೆ ಇಡ್ಬೋದು ಅಷ್ಟೇ. ಸೊ ಈಗ ಟೈಮ್ ಬಂದು 5 ಗಂಟೆ ಕರೆಕ್ಟಾಗೆ. ಕೆಲಸನೇ ಮುಗಿದೋಯ್ತು ನಂದೆಲ್ಲ. ಸೊ
ಡೈರೆಕ್ಟು ನಿಮಗೆ ಶೆಲ್ಲಲ್ಲಿ ಸಿಗ್ತೀನಿ ಬರ್ರಿ. ಸೊ ಗೋಪ್ರನೂ ಚಾರ್ಜ್ ಇಲ್ಲ, ಚಾರ್ಜಿಗೆ ಹಾಕಬೇಕು. ಗೋಪ್ರೋ ಚಾರ್ಜಿಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೆಳಗ್ಗೆ ಶೂಟ್ ಮಾಡಿರೋದು ಎಡಿಟಿಂಗ್ ಇದೆ, ಅದನ್ನು ಎಡಿಟ್ ಮಾಡ್ಕೊಂಡು ಕೂರ್ತೀನಿ. ಸೊ ನಿಮಗೆ ಶೆಲ್ಲಲ್ಲಿ ಸಿಗ್ತೀನಿ ನಾನು ಸೀದಾ. ಶೆಲ್ಲಿಗೆ ಬಂದಿದ್ದೀನಿ. ಆಲ್ರೆಡಿ ಲೈಟ್ ಆಫ್ ಮಾಡಿದ್ದಾರೆ, ಹುಡುಗರೆಲ್ಲ ಹೋಗಿದ್ದಾರೆ ಹೊರಗಡೆ. ಏನಿಲ್ಲ, ಅಲ್ಲಿ ಕಾಫಿ ಹೇಳಿದ್ದೀನಿ, ಒಂದು ಕಾಫಿ ಇಸ್ಕೊಂಬಂದು ಒಂದು ಚಿಪ್ಸ್ ತೊಗೊಂಡು ಕಾಫಿ ಕೊಡ್ತು, ಚಿಪ್ಸ್ ತೊಗೊಂಡು ಹೊರಡೋಣ. ಸೊ ಲೈಟ್ ಆಫ್ ಮಾಡಿದ್ದಾರೆ. ಯೂಶಲಿ ಆ ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ ಅಡ್ಡ. ಮೊನ್ನೆ ನೈಟ್ ಏನೋ ಜಗಳ ಆಗಿತ್ತಂತೆ, ಹಂಗಾಗಿ. ಸೊ ಕಾಫಿ ಇಸ್ಕೊಂಬರೋಣ ತಡೀರಿ. ಕಾಫಿ ಕುಡಿಯೋಣವ್ರಿ, ಕಪ್ ಆಫ್ ಗುಡ್ನೆಸ್ ಅಂತ ಶೆಲ್ಲಿಂದ ಸಖತ್ತಾಗಿರುತ್ತೆ. ಸೊ ಕುಡಿದು ಚಿಪ್ಸ್ ಎತ್ಕೊಂಡು ಬಿಲ್ ಮಾಡಿಸ್ಕೊಂಡು ಹೋಗೋಣ. ಚಿಪ್ಸ್ ಎತ್ಕೊಂಡಿದ್ದೀನಿ, ನಿಮಗೆಲ್ಲ ಸಿಗುತ್ತೆ ಇಲ್ಲಿ, ಚಾಕ್ಲೇಟು ಅದು ಇದು ಇಲ್ಲ. ಸೊ ಶೆಲ್ಲಿಗೆ ಬಂದರೆ ಇದು ಮ್ಯಾಜಿಕ್ ಪಾಪ್ಸ್ ಇದೆಯಲ್ಲ, ಇದನ್ನು ಟ್ರೈ ಮಾಡಿ ಯಾವಾಗಾದರೂ, ಸಖತ್ತಾಗಿರುತ್ತೆ, ಒಳ್ಳೆ ಮಜಾ ಕೊಡುತ್ತೆ. ಬಿಲ್ ಹಾಕಿಸ್ಕೊಂಡು ಹೊರಡೋಣ. ಶೆಲ್ಲಿಂದ ಬಂದು ಊಟ ಮಾಡ್ಕೊಂಡು ಕೂತಿದ್ದೀನಿ. ಟೈಮು 11:52 ಆಗಿದೆ ಟೈಮು. ಏನು ಅಂತಂದರೆ ನಾನು ಏನಕ್ಕೆ ಈ ಕೆಲಸ ಸೆಲೆಕ್ಟ್ ಮಾಡಿದೆ ಅನ್ನೋದು ಹೇಳ್ತೀನಿ ನಿಮಗೆ ಫಸ್ಟು. ಏನಕ್ಕೆ ಅಂತಂದರೆ, ಒಂದು ಪಾರ್ಟ್ ಟೈಮ್ ಸಿಗುತ್ತೆ, ಆಮೇಲೆ ಇನ್ನೊಂದು ಈಸಿ ಇದೆ ಕೆಲಸ. ಬೇರೆ ಕಡೆ ಗೊತ್ತಿಲ್ಲ, ಬಟ್ ನಾನು ವರ್ಕ್ ಮಾಡೋ ಕಡೆ ಈಸಿ ಇದೆ. ಹಂಗಾಗಿ ಅದಾದಮೇಲೆ ಇನ್ನೊಂದೇನು ಅಂತಂದರೆ, ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಪಾರ್ಟ್ ಟೈಮ್ ಮಾಡ್ಕೋಬೋದು. ತುಂಬ ಕೊರಿಯರ್ ಸರ್ವಿಸಸ್ ಇದ್ದಾವೆ. ಸೊ ಪಾರ್ಟ್ ಟೈಮ್ ಅಲ್ಲೋ ಮಾಡ್ತಾರೆ ಜಾಬು. ಆಮೇಲೆ ಸ್ವಿಗ್ಗಿ, ಝೊಮ್ಯಾಟೊ ತುಂಬ ಜನ ಹೊಡಿತಿದ್ದಾರೆ. ಸೊ ಹಂಗಾಗಿ ನೀವು ಈ ಕೆಲಸನ ಚೂಸ್ ಮಾಡ್ಕೋಬೋದು, ಡೆಲಿವರಿ ಕೆಲಸನ. ಅಮೆಝಾನ್ ಅಂತಲ್ಲ, ಯಾವುದಾದ್ರೂ ಫೀಲ್ಡಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಕೆಲಸ ಏನು ಕಷ್ಟ ಅಲ್ಲ, ಬಟ್ ನಾವು ಯೋಚನೆ ಮಾಡೋ ರೀತಿ ಚೇಂಜ್ ಆಗಬೇಕಷ್ಟೇ ಆ ಕೆಲಸದ ಬಗ್ಗೆ. ಇದರಲ್ಲೂ ಒಂದು ಒಳ್ಳೆ ಪ್ರೊಫೆಷನ್ ಕಂಡ್ಕೋಬೋದು. ನಮ್ಮ ಆಫೀಸಲ್ಲೇ ಎಷ್ಟೋ ಜನ ನಿಮ್ಮ IT ಸೆಕ್ಟರಿಗೆ ಹೋಗಿ 60,000 ದುಡಿಯೋದು, ಅವ್ರು ಇದರಲ್ಲೂ ದುಡಿತಿದ್ದಾರೆ ಅವರು, ಆಯಿತಾ. ಅದಲ್ಲ, ಬಟ್ ಏನು ಅಂದರೆ ಎಲ್ಲದರಲ್ಲೂ ಲಾಭ ಇಲ್ಲದಂಗೆ ಯಾರು ಏನು ಮಾಡಲ್ಲ ಅಂತಾರಲ್ಲ, ಹಂಗೆ ಎಲ್ಲ ಕೆಲಸದಲ್ಲೂ ಲಾಭ ಇದ್ದಿದ್ದೇನೆ. ಬಟ್ ಏನು ಇದರಲ್ಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇಷ್ಟು ನನ್ನ ಒಪಿನಿಯನ್ ಈ ಜಾಬ್ ಬಗ್ಗೆ. ನೀವು ಮಾಡೋದಿದ್ರೆ ಮಾಡ್ಬೋದು. ಬೇರೆ ಕಡೆ ಎಲ್ಲ ತುಂಬ ಆಪರ್ಚುನಿಟೀಸ್ ಇರ್ತವೆ. ಅದರಲ್ಲೂ ಅಮೆಝಾನಲ್ಲಂತೂ ನೀವು ಡಿಗ್ರಿ ಬೇಕು ಅನ್ನೋ ನೆಸಸರಿ ಇಲ್ಲ ಗುರು, ನೀವು ಜಾಬಿಗೆ ಸೇರ್ಕೋಬೋದು. ಫಸ್ಟ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಷ್ಟೆ. ಹಾಗಾಗಿ ಸೊ ಈ ವಿಡಿಯೋಲಿ ಇಷ್ಟು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ವಿಡಿಯೋನ. 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಆದಷ್ಟು ಬೇಗ 1K ಮಾಡ್ಕೊಡೋಣ. ಆಮೇಲೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ.